ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನಗೆ ನೀವಿದ್ದೀರಾ ಅನ್ನೋದು ಒಂದೇ ಧೈರ್ಯ ಅತ್ತಿಗೆ. ನಾಳೆ ನನ್ನ ಮದುವೆಗೆ ಮೆರವಣಿಗೆ ಆಗಬೇಕು, ಹೆಣದ ಮೆರವಣಿಗೆ ಆಗಬೇಕು, ಎಲ್ಲ ನಿಮ್ಮ ಕೈಯಾಗದೆ ಅತ್ತಿಗೆ ಅಂತಾಳೆ ಕಣ್ಮಣಿ. ಹಾಗೆಲ್ಲ ಮಾತಾಡಬೇಡ ಕಣ್ಮಣಿ, ಎಲ್ಲದೂ ಒಳ್ಳೆಯದೇ ಆಯ್ತದೆ, ಭರವಸೆ ಇಡು ಅಂತಾಳೆ ವಿದ್ಯಾ. ಆಗ ಭದ್ರ ಗಾಡೀಲಿ ಬರ್ತಾನೆ. ಕಣ್ಮಣಿನ ನೋಡಿ, ನಿದ್ದೆ ಮಾಡೋಕ್ಕಿಲ್ವಾ? ಈಟೊತ್ತಲ್ಲಿ ನೀನು ಇಲ್ಲೇನು ಮಾಡ್ತಿದ್ದೀಯೇ? ನಾಳೆ ಒತ್ತಾರೆಗೆ ನಿನ್ನ ಮದುವೆ ಅದೇ, ನಿನ್ನ ಮುಖ ಟೊಮೆಟೊ ಹಣ್ಣಿನಂಗೆ ಹೊಳಿಬೇಕು ಅಲ್ವೇ? ಹಂಗಾರೆ ನೀನು ಬೇಗ ಮಲ್ಕೋಬೇಕು, ಹೋಗಿ ಮಲ್ಗು. ಅದಿರಲಿ, ಈ ಟೈಮಾಗೆ ಔಟ್ ಹೌಸ್ಗೆ ನಿನ್ನ ಯಾರು ಬರೋಕ್ಕೆ ಹೇಳಿರೋದು ಅಂತಾನೆ ಭದ್ರ. ಅಣ್ಣ, ನಾನು ಅತ್ತಿಗಿನ ಮದುವೆ ಕರೆಯೋಕ್ಕೆ ಬಂದೆ ಅಂತಾಳೆ ಕಣ್ಮಣಿ. ಸರಿ ಹೋಗಿ ಮಲ್ಕೋ ಅಂತಾನೆ ಭದ್ರ. ಸರಿ ಅಣ್ಣ ಅಂತ ಕಣ್ಮಣಿ ಹೋಗ್ತಾಳೆ. ನಂತರ ಭದ್ರ ಮನೆಯೊಳಗೆ ಹೋಗ್ತಾನೆ. ಈಚೆ ಕಾಟ್ಲೆ ಹೋಟೆಲ್ಗೆ ಬರ್ತಾನೆ. ರಿಸೆಪ್ಷನಿಸ್ಟ್ ಹತ್ರ ಬಂದು ರೂಮ್ ಸಿಗುತ್ತೆಯೇ ಅಂತ ಕೇಳ್ತಾನೆ. ಹಾಂ, ರೂಮ್ ಇದೆ. ಸಿಂಗಲ್ ಬೆಡ್ರೂಮಾ ಅಥವಾ ಡಬಲ್ ಬೆಡ್ರೂಮಾ ಅಂತ ರಿಸೆಪ್ಷನಿಸ್ಟ್ ಕೇಳ್ತಾನೆ. ನನಗೆ ಒಬ್ಬನೇ ಇರೋ ರೂಮ್ ಸಾಕು, ಬಾಡಿಗೆ ಎಷ್ಟಾಗ್ತದೆ ಅಂತ ಕಾಟ್ಲೆ ಕೇಳ್ತಾನೆ. 3600 ಅಂತಾನೆ ರಿಸೆಪ್ಷನಿಸ್ಟ್. ಸರಿ, ಅದೇ ಅಡ್ಡಿಲೇ ಅಂತಾನೆ ಕಾಟ್ಲೆ. ನಿಮ್ಮ ಆಧಾರ್ ಕಾರ್ಡ್ನ ಕೊಡಿ ಸರ್ ಅಂತ ರಿಸೆಪ್ಷನಿಸ್ಟ್ ಕಾಟ್ಲೆ ಹತ್ರ ಕೇಳ್ತಾನೆ. ಈಚೆ ರೂಮಲ್ಲಿ ನವೀನ್ ಫ್ರೆಂಡ್ಸ್ 3 ಜನ ಡ್ರಿಂಕ್ಸ್ ಮಾಡ್ತಾ CCTVನಲ್ಲಿ ಹೊರಗಡೆ ಕಾಟ್ಲೆ ರೂಮ್ ಬುಕ್ ಮಾಡ್ತಾ ಇರೋದನ್ನು ನೋಡಿ ಸಿಟ್ಟಿಂದ ಗ್ಲಾಸನ್ನು ಕೆಳಗೆ ಬಿಸಾಕ್ತಾರೆ. ಬೆಳಿಗ್ಗೆಯಿಂದ ಬರೀ ಗಂಡಸ್ರೇ ಚೆಕ್ಕಿನ ಆಯ್ತವ್ರೆ, ಯಾವ ಹುಡುಗಿನೂ ಬರ್ತಾ ಇಲ್ಲ ಅಂತ ಸಿಟ್ಟು ಮಾಡ್ಕೋತಾರೆ. ಈಚೆ ಕಾಟ್ಲೆ, ನಾನು ರೂಮಿಗೆ ಹೇಗೆ ಹೋಗಬೇಕು ಅಣ್ಣ ಅಂತ ಕೇಳ್ತಾನೆ. ಸರ್, ನೇರವಾಗಿ ಹೋಗಿ, ನಂತರ ಎಡಕ್ಕೆ ತಿರುಗಿ, ನಂತರ ಬಲಕ್ಕೆ ತಿರುಗಿ ಅಂತಾನೆ. 3ನೇ ಮಹಡಿನ ಅಂತ ಕಾಟ್ಲೆ ಕೇಳಿದಾಗ, ಹೌದು ಸರ್, 3rd ಫ್ಲೋರ್, ಆ ಕಡೆಯಿಂದ ಹೋಗಿ, ನಂತರ ಆ ಕಡೆ ಹೋಗಿ ಅಂತಾನೆ ರಿಸೆಪ್ಷನಿಸ್ಟ್. ಕಾಟ್ಲೆ ಹೋಗ್ತಾನೆ. ನಂತರ ವಿನಂತಿ ಬಂದು ರಿಸೆಪ್ಷನಿಸ್ಟ್ ಹತ್ರ, ಸರ್ ನನಗೊಂದು ರೂಮ್ ಬೇಕದೆ ಅಂತಾಳೆ. ಎಷ್ಟು ಜನ ಇದ್ದೀರಾ ಅಂತ ರಿಸೆಪ್ಷನಿಸ್ಟ್ ಕೇಳ್ತಾನೆ. ನಾನು ಒಬ್ಬಳೇ ಅವನೇ, ನಾಳೆ ನಮ್ಮ ಮನೆಯಾಗ ಒಂದು ಮದುವೆ ಐತೆ, ಅದಕ್ಕೆ ರೆಡಿಯಾಗಲು ಒಂದು ರೂಮ್ ಬೇಕದೆ ಅಂತಾಳೆ ವಿನಂತಿ. ಹಾಗಿದ್ರೆ ಸಿಂಗಲ್ ಬೆಡ್ರೂಮ್ ಓಕೆ ಅಲ್ವಾ ಅಂತಾರೆ ರಿಸೆಪ್ಷನಿಸ್ಟ್. ಆಯಿತು, ಬಾಡಿಗೆ ಎಷ್ಟಣ್ಣ ಅಂತಾಳೆ ವಿನಂತಿ. 3600. ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತಾರೆ ರಿಸೆಪ್ಷನಿಸ್ಟ್. ಈಚೆ ರೂಮಲ್ಲಿರೋ ನವೀನ್ ಫ್ರೆಂಡ್ಸ್ CCTVನಲ್ಲಿ ವಿನಂತಿನ ನೋಡಿ ಖುಷಿಯಿಂದ, ಬೆಳಿಗ್ಗೆಯಿಂದ ಬರೀ ಗಂಡಸ್ರೇ ಬರ್ತಾ ಇದ್ರು, ಈಗ ಸುಂದ್ರಿ ಬಂದಿದ್ದಾಳೆ, ಜಾಕ್ಪಾಟ್ ಹೊಡಿತು, ಬೆಳಿಗ್ಗೆಯಿಂದ ಕಾದಿದ್ದಕ್ಕೆ ಸಾತ್ಕಾಯ್ತು ಅಂತಾರೆ. ಈಚೆ ವಿನಂತಿ ರೂಮಿಗೆ ಹೆಂಗೆ ಹೋಗ್ಬೇಕಣ್ಣ ಅಂತ ಕೇಳ್ತಾಳೆ. ನೇರವಾಗಿ ಹೋಗಿ, ನಂತರ ಎಡಕ್ಕೆ ತಿರುಗಿ ಮೇಡಮ್ ಅಂತಾನೆ ರಿಸೆಪ್ಷನಿಸ್ಟ್. ಸರಿ, ಥ್ಯಾಂಕ್ಸ್ ಅಂತ ವಿನಂತಿ ಹೋಗ್ತಾಳೆ. ಈಚೆ ಕಾಟ್ಲೆ ರೂಮಿಗೆ ಬಂದು, ಈ ಹೋಟೆಲ್ನಲ್ಲಿ ಏನಾರ ಅವ್ಯವಹಾರ ಅಸಹ್ಯವಾದದ್ದು ಏನಾದರೂ ನಡೀತಿದೆಯೇ, ಅದನ್ನು ಈ ಕಾಟ್ಲೆ ಇವತ್ತು ಕಂಡು ಹಿಡಿಲೇಬೇಕು, ಕಂಡು ಹಿಡಿತೀನಿ ಅಂತ ಬರ್ತಾ ಇರುವಾಗ ಎದುರುಗಡೆ ವಿನಂತಿ ಬಂದು ಡಿಕ್ಕಿ ಹೊಡಿತಾಳೆ. ಹೇ ಕಾಟ್ಲೆ ಅಂತಾಳೆ ವಿನಂತಿ. ನೀನೇನಮ್ಮ ಮಾಡ್ತೀಯಲ್ಲಿ, ಏನಕ್ಕೆ ಬಂದೆ ಅಂತಾನೆ ಕಾಟ್ಲೆ. ಅದು ನಾಳೆ ಕಣ್ಮಣಿ ಮದುವೆ ಅಲ್ವೇ ಅಂತ ವಿನಂತಿ ಹೇಳುವಾಗ, ಅದು ಇಡೀ ಊರಿಗೆ ಗೊತ್ತದೆ, ಯಾಕಿಲ್ಲಿದೆಯಾ ಅದನ್ನು ಹೇಳಿ ಅಂತಾನೆ ಕಾಟ್ಲೆ. ಇದು ಮದುವೆ ಮಂಟಪದಿಂದ ಹತ್ತಿರದಲ್ಲಿರುವ ಹೋಟೆಲ್ ಅಲ್ವೇ, ಅದಕ್ಕೆ ನಾನು ರಾತ್ರಿ ಇಲ್ಲಿ ಉಳಿಯೋದಕ್ಕೆ ಬಂದೀವ್ನಿ. ಕಣ್ಮಣಿಗೆ ಇಲ್ಲಿ ಮೇಕಪ್ ಮಾಡೋದಕ್ಕೆ ಮೇಕಪ್ ಆರ್ಟಿಸ್ಟನ್ನು ಕರೆಸಿ ಮಂಟಪಕ್ಕೆ ಹೋಗೋಕ್ಕೆ ಶಾನೆ ಸುಲಭ ಆಯ್ತದೆ ಅಲ್ವೇ, ಅದಕ್ಕೆ ಅಲ್ಲದೆಯ ಇದು ನಮ್ಮ ಕಣ್ಮಣಿ ಮದುವೆ ಆಗ್ತಿರೋ ನವೀನ್ ಹೋಟೆಲ್ ಅಂತಾಳೆ ವಿನಂತಿ. ಹೌದಾ ಅಂತಾನೆ ಕಾಟ್ಲೆ. ನಾನು ಇಲ್ಲಿ ಸಿಕ್ಕಿರೋ ವಿಚಾರನ ಮನೇಲಿ ಹೇಳಬೇಡ ಅಂತಾನೆ ಕಾಟ್ಲೆ. ನಾನೇ ಕೇಳಲಿ ಅಂತಾಳೆ ವಿನಂತಿ. ಸರಿ ಹೋಗು ಅಂತ ಕಾಟ್ಲೆ ಹೋಗ್ತಾನೆ. ಇಬ್ಬರು ಒಂದೇ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂತ ವಿನಂತಿ ರೂಮಿಗೆ ಬರ್ತಾಳೆ. ಈಚೆ ಕಾಟ್ಲೆ ಆಚೆ ಈಚೆ ನೋಡ್ತಾ ಒಂದೊಂದೇ ರೂಮ್ ಹತ್ರ ಬಂದು ನೋಡ್ತಾ ಇರುವಾಗ ನವೀನ್ ಫ್ರೆಂಡ್ಸ್ ಎಲ್ಲ CCTVನಲ್ಲಿ ಕಾಟ್ಲೆನ ನೋಡಿ ಅನುಮಾನಪಟ್ಟು 302 ರೂಮನ್ನು ತಗೊಂಡು, ಇವನ್ನು 2nd ಫ್ಲೋರಲ್ಲಿ ಏನು ಮಾಡ್ತೀವನ್ನೇ ಅಂತ ಹೋಗಿ ಕೆಳಗಡೆ ಹೋಗಿ ವಿಚಾರಿಸು ಅಂತ ಒಬ್ಬನಿಗೆ ಹೇಳ್ತಾರೆ. ಅವನು ಹೋಗ್ತಾನೆ. ಈಚೆ ರಿಸೆಪ್ಷನಿಸ್ಟ್ ಹತ್ರ ಒಬ್ಬಳು ಹುಡುಗಿ ಬಂದು, ಏನಾದರೂ ಮಾಡಿ ಸರ್ ಅಂತ ಹೇಳ್ತಿರ್ತಾಳೆ. ನೋಡಮ್ಮ, ನವೀನ್ ಕುಮಾರ್ ಎಲ್ಲೋ ಹೋಗಿದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಮೇಲಿದ್ದಾರೆ ಅಂತಾನೆ ರಿಸೆಪ್ಷನಿಸ್ಟ್. ಆಗ ಕಾಟ್ಲೆ ಅಲ್ಲಿಗೆ ಬಂದು, ಯಾರು ಈ ಹುಡುಗಿ, ಯಾಕೆ ಅಷ್ಟೊಂದು ಅಳ್ತವಳೆ ಅಂತ ಯೋಚನೆ ಮಾಡ್ತಾನೆ. ಆ ಹುಡುಗಿ ಅಳ್ತಾ ಸೋಫಾ ಮೇಲೆ ಬಂದು ಕೂತ್ಕೋತಾಳೆ. ಆಗ ರಿಸೆಪ್ಷನಿಸ್ಟ್ ಯಾರ್ದು ಕಾಲ್ ಬರುತ್ತೆ, ಅವ್ನು ಮಾತಾಡ್ತಾ ಇರ್ತಾನೆ. ಆಗ ಕಾಟ್ಲೆ ಅವಳನ್ನು ಕೇಳು ಅಂತ ಆ ಹುಡುಗಿ ಹತ್ರ ಬಂದು, ಏನಮ್ಮ ಯಾಕೆ ಅಳ್ತಿದ್ಯಾ ಅಂತಾನೆ. ಆಗ ರಿಸೆಪ್ಷನಿಸ್ಟ್ ಕಾಟ್ಲೆಗೆ, ಅದನ್ನೆಲ್ಲ ಕೇಳೋಕ್ಕೆ ನೀನ್ಯಾರು ಅಂತಾನೆ.
ನಾನು ಈಗಷ್ಟೇ ದುಡ್ಡು ಕೊಟ್ಟು ರೂಮ್ ಬುಕ್ ಮಾಡಿಲ್ವಾ ಅಂತಾನೆ ಕಾಟ್ಲೆ. ಚೆಕ್ ಇನ್ ಆದರೆ ಹೋಗಿ ರೂಮಲ್ಲಿರು, ಅದು ಬಿಟ್ಟು ಬೇರೆ ವಿಷಯ ಬೇಡ, ಮೊದಲು ರೂಮಿಗೆ ಹೋಗು ಅಂತಾನೆ ರಿಸೆಪ್ಷನಿಸ್ಟ್. ಹೋಗಮ್ಮ ನೀನು ಮೊದಲು ಅಂತ ರಿಸೆಪ್ಷನಿಸ್ಟ್ ಆ ಹುಡುಗಿನ ಅಲ್ಲಿಂದ ಕಳಿಸ್ತಾನೆ. ಆಗ ಹೋಟೆಲ್ ಮ್ಯಾನೇಜರ್ ಬಂದು, ಹಲೋ, ನಿನ್ನ ಕೆಲಸ ಏನು, ಯಾಕೆ ಫ್ಲೋರನ್ನು ಸುತ್ತುತ್ತಿದ್ಯಾ ಅಂತಾರೆ. ಯಾಕಪ್ಪ ಹಂಗಂತೀಯಾ, ಹೋಟ್ಲಲ್ಲಿ ವಿಶಾಲ ಆಗೈತಲ್ಲ, ಎಲ್ಲೆಲ್ಲಿ ಯಾವ್ಯಾವ ರೂಮ್ ಅದೇ, ಎಲ್ಲಿ ಯಾವ ವ್ಯವಸ್ಥೆ ಅದೇ ಅಂತ ನೋಡ್ತಾ ಇದ್ದೆ ಅಂತಾನೆ ಕಾಟ್ಲೆ. ನಿನಗೆ ಅದೆಲ್ಲ ಯಾಕೆ, ನೀನು ಚೆಕ್ ಇನ್ ಆಗಿದ್ದು ರೂಮಲ್ಲೇ ಇರು, ಇಲ್ಲ ಅಂದರೆ ಆ ರೂಮನ್ನು ಬೇರೆಯವ್ರಿಗೆ ಕೊಡ್ತೀನಿ ಅಂತಾರೆ ಮ್ಯಾನೇಜರ್. ಬೇಡಪ್ಪ ನಾನು ಹೋಯ್ತೀನಿ ಅಂತ ಕಾಟ್ಲೆ ಬರ್ತಾನೆ. ಈಚೆ ವಿನಂತಿ ರೂಮಿಗೆ ಬಂದು ಬೆಡ್ ಮೇಲೆ ಕೂತ್ಕೊಂಡು AC ಆನ್ ಮಾಡ್ತಾಳೆ. ಈಚೆ ನವೀನ್ ಫ್ರೆಂಡ್ಸ್ ಆ CCTVನಲ್ಲಿ ವಿನಂತಿನೇ ನೋಡ್ತಾ ಖುಷಿ ಪಡ್ತಿರ್ತಾರೆ. ವಿನಂತಿ ಎದ್ದು ನಿಂತ್ಕೊಂಡು ಸೆಲ್ವರ್ ತೆಗೆಯೋಕ್ಕೆ ಹೋಗಿ ನಂತರ ಬ್ಯಾಗನ್ನು ತೆಗೆದು ಕ್ಯಾಮರಾಕ್ಕೆ ಅಡ್ಡ ಮಾಡಿ ಇಡ್ತಾಳೆ. ಅವಳನ್ನು ನೋಡ್ತಿದ್ದ ನವೀನ್ ಫ್ರೆಂಡ್ಸ್ ಡೈರೆಕ್ಟಾಗಿ ಕ್ಯಾಮರಾಕ್ಕೆ ಅಡ್ಡ ಮಾಡಿ ಇಟ್ಟವಳೆ. ಛೆ ಅಂತಾರೆ. ಏಯ್, ರೂಮ್ ಬಾಯ್ಗೆ ಕಾಲ್ ಮಾಡಲಾ ಅಂತಾನೆ ಒಬ್ಬ. ಆಗ ಇನ್ನೊಬ್ಬ ರೂಮ್ ಬಾಯ್ಗೆ ಕಾಲ್ ಮಾಡ್ತಾನೆ. ಈಚೆ ಕಾಟ್ಲೆ ರೂಮಿಗೆ ಬಂದು ಅವನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು, ನಾನು ಫ್ಲೋರ್ ತಿರುಗ್ತಾ ಇದ್ದಿದ್ದು ಅವರಿಗೆ ಹೆಂಗೆ ಗೊತ್ತಾಯಿತು, ಅದು ಅಲ್ಲದೆ ಆ ಹುಡುಗಿ ಯಾಕೆ ಆ ಪಾಟಿ ಅಳ್ತಿದ್ಲು, ಏನೋ ಒಂದು ತಪ್ಪಾಗದೆ ಏನು ಅಂತ ಕಂಡುಹಿಡಿಯಲೇಬೇಕು ಅಂತಾನೆ. ಈಚೆ ವಿನಂತಿ ರೂಮಿಗೆ ರೂಮ್ ಬಾಯ್ ಬಂದು ಬೆಲ್ ಮಾಡ್ತಾನೆ. ವಿನಂತಿ ಡೋರ್ ಓಪನ್ ಮಾಡ್ತಾಳೆ. ಮೇಡಮ್, ಕಿಚನ್ ಕ್ಲೋಸ್ ಆಗುತ್ತೆ, ಏನಾದರೂ ಆರ್ಡ್ರ್ ಬೇಕಿತ್ತಾ ಅಂತಾನೆ. ಇಲ್ಲಪ್ಪ, ನನಗೆ ಏನು ಬೇಡ ಅಂತ ಡೋರ್ ಹಾಕ್ಕೋಬೇಕು ಅನ್ನುವಾಗ ಅವನು ಮತ್ತೆ ಕರೆದು ಮೇಡಮ್ ಅಂತಾನೆ. ಏನಪ್ಪ ಅಂತಾಳೆ ವಿನಂತಿ. ನೀರು ಬೇಕಿದ್ರೆ ಹೇಳಿ ಮೇಡಮ್, ಮಿಡ್ ನೈಟ್ಗೆ ಫೋನ್ ಮಾಡಿದರೆ ನೀರು ಸಿಗಲ್ಲ ಮೇಡಮ್ ಅಂತಾನೆ ರೂಮ್ ಬಾಯ್. ಆಲ್ರೆಡಿ ಒಂದು ಬಾಟ್ಲ್ ಇದೆ, ಏನಕ್ಕೂ ಇನ್ನೊಂದು ಬಾಟ್ಲ್ ತಂದಿಡು ಅಂತಾಳೆ ವಿನಂತಿ. ಅವನು ಹೋಗ್ತಾನೆ. ವಿನಂತಿ ಬಂದು ಬೆಡ್ ಮೇಲೆ ಕೂತ್ಕೋತಾಳೆ. ಆಗ ರೂಮ್ ಬಾಯ್ ಬಂದು ಬೆಲ್ ಮಾಡ್ತಾನೆ. ಬಾ ಒಳಕ್ಕೆ ಅಂತಾಳೆ ವಿನಂತಿ. ಮೇಡಮ್, ವಾಟರ್ ಬಾಟಲ್ ಮೇಡಮ್ ಅಂತ ಅಲ್ಲಿಟ್ಟು ವಿನಂತಿ ಹ್ಯಾಂಡ್ ಬ್ಯಾಗನ್ನು ನೋಡಿ, ಮೇಡಮ್ ಬ್ಯಾಗನ್ನು ಹಂಗೆ ಇಡಬಾರ್ದು ಮೇಡಮ್, ಟೇಬಲ್ ಹಾಳಾಗುತ್ತೆ ಅಂತಾನೆ ರೂಮ್ ಬಾಯ್. ನನ್ನ ಬ್ಯಾಗು ಅಲ್ಲಿ ಅಂಥ ವೆಯ್ಟ್ ಇಲ್ಲ ಅಂತಾಳೆ ವಿನಂತಿ. ಹಾಗೆಲ್ಲ ಬ್ಯಾಗ್ ಇಟ್ಟರೆ ಟೇಬಲ್ ಡ್ಯಾಮೇಜ್ ಆಗುತ್ತೆ, ಬ್ಯಾಗನ್ನು ಆಚೆ ಇಡ್ತೀನಿ ಅಂತ ರೂಮ್ ಬಾಯ್ ಅವಳು ಬ್ಯಾಗನ್ನು ತೆಗೆದು ಆಚೆ ಇಡ್ತಾನೆ. ಆಗ ನವೀನ್ ಫ್ರೆಂಡ್ಸ್ಗೆ ವಿನಂತಿ ರೂಮ್ ಕಾಣಿಸುತ್ತೆ. ಗುಡ್ ನೈಟ್ ಮೇಡಮ್ ಅಂತ ರೂಮ್ ಬಾಯ್ ಹೋಗ್ತಾನೆ. ಇವನೊಂದು ಬ್ಯಾಗ್ ಹಂಗದೆ ಹಿಂಗದೆ ಅಂತ ಹೋದ. ಬೋರ್ ಆಗ್ತಿದೆ, ಏನು ಮಾಡುವ, ಏನಾದರೂ ಮಾಡುವ ಅಂತ ಫೋನ್ ನೋಡಿ ಕೆಳಗಡೆ ಬಂದು ಫೋನಲ್ಲಿ ರೆಕಾರ್ಡನ್ನು ಆನ್ ಮಾಡಿ ವಿನಂತಿ ರೀಲ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡ್ತಾಳೆ. ಅದನ್ನು ನೋಡಿ ನವೀನ್ ಫ್ರೆಂಡ್ಸ್ ಖುಷಿ ಆಗ್ತಾರೆ. ನಂತರ ವಿನಂತಿ ಫೋನ್ ಆಫ್ ಮಾಡಿ ಬೆಡ್ ಮೇಲೆ ಕೂತ್ಕೊಂಡು, ನಾನು ಡಿಟೆಕ್ಟಿವ್ ಕೆಲಸನ ಎಷ್ಟೊತ್ತಿಗೆ ಶುರು ಮಾಡಿಕೊಳ್ಳಿ ವಿನಂತಿ, ನೀನು ಡಿಟೆಕ್ಟಿವ್ ಕೆಲಸನ ಅರ್ಧ ರಾತ್ರಿನೇ ಆರಂಭ ಮಾಡಬೇಕು, 3 ಗಂಟೆ 4 ಗಂಟೆ ಆದ್ರೂ ಸಾಕ್ಷಿ ಸಿಕ್ಕಿದ ಹೊರತು ಬಿಡಬಾರ್ದು ಅಂತಾಳೆ. ಅವಳೊಬ್ಬಳೇ ಮಾತಾಡ್ತಿರೋದನ್ನು ನವೀನ್ ಫ್ರೆಂಡ್ಸ್ ನೋಡಿ ಅವಳು ಲೂಸಾ ಅಂತಾರೆ. ಅವಳು ಲೂಸ್ ಆದ್ರೇನು ಹುಚ್ಚಿ ಆದ್ರೇನು ನಮಗೆ ಬೇಕಾಗಿರೋದು ಸಿಕ್ಕರೆ ಸಾಕು ಅಂತಾರೆ ನವೀನ್ ಫ್ರೆಂಡ್ಸ್. ಆಗ ವಿನಂತಿ ಬೆಡ್ ಮೇಲೆ ಮಲ್ಕೊಂಡು ಲೈಟ್ ಆಫ್ ಮಾಡಿ ಬಿಡ್ತಾಳೆ. ಲೈಟ್ ಆಫ್ ಮಾಡಿಬಿಟ್ಲು, ಇನ್ನೇನು ಕಾಣಿಸೋದಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಬೇಜಾರಾಗ್ತಾರೆ. ಈಚೆ ಕಾಟ್ಲೆಗೆ ವಿದ್ಯಾ ಕಾಲ್ ಮಾಡ್ತಾಳೆ. ಅತ್ತಿಗೆಮ್ಮ ಅಂತಾನೆ ಕಾಟ್ಲೆ ಅಣ್ಣ, ನೀನು ಹೋದಿಯಲ್ಲ, ಯಾರ ಹತ್ರನಾದರೂ ವಿಚಾರಿಸಿದ್ಯಾ, ಸತ್ಯ ತಿಳಿತಾ ಅಂತಾಳೆ ವಿದ್ಯಾ. ನಾನು ಹೋಟೆಲ್ ರೂಮ್ ಬುಕ್ ಮಾಡಿ ಅಲ್ಲೇ ಇದ್ದೆ ಮಾತಿಗೆ ಅಮ್ಮ, ಇಡೀ ಹೋಟೆಲ್ನೆಲ್ಲ ಹುಡುಕಿದೆ. ಆಗ ಒಬ್ಬಳು ಹುಡುಗಿ ಅಳ್ತಾ ಕೂತಿದ್ಲು, ಯಾಕಂತ ನಾನು ಕೇಳೋಕೆ ಹೋಗಿದ್ದಕ್ಕೆ ಬೈದು ನನ್ನ ರೂಮಿಗೆ ಕಳಿಸ್ಬಿಟ್ರು. ಏನೋ ವಿಷಯ ಅದೇ ಅತ್ತಿಗೆಮ್ಮ, ತಿಳ್ಕೊತೀನಿ ನಾನು ಅಂತಾನೆ ಕಾಟ್ಲೆ. ನೀನು ಹೋಟೆಲಿಂದ ಆಚೆ ಹೋಗಿ ಹೂವಿನ ಅಂಗಡಿ, ಆಟೋ ಡ್ರೈವರ್ ಹತ್ರ ಹೀಗೆ ಆಚೆ ಈಚೆ ಎಲ್ಲ ವಿಚಾರಿಸು, ಈ ಹೋಟ್ಲಾಗೆ ಯಾರ್ಯಾರು ಇಲ್ಲಿಗೆ ಬರ್ತಾರೆ ಅಂತೆಲ್ಲ ವಿಚಾರಿಸು ಅಂತಾಳೆ ವಿದ್ಯಾ. ಸರಿ ಅತ್ತಿಗೆಮ್ಮ, ವಿಚಾರಿಸ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಕಾಟ್ಲೆ. ಈಚೆ ಚಂಪಾ ಅಜ್ಜಿ ಕಾಲು ಒತ್ತುತ್ತಾ ಇರ್ತಾಳೆ. ಮೋನ ನಿಂತಿರ್ತಾರೆ. ಚಂಪಾ, ಮದುವೆಗೆ ಬರ್ತಾಳ್ತಾನೆ ಅಂತಾರೆ ಅಜ್ಜಿ. ಯಾರಮ್ಮಮ್ಮ ಅಂತಾಳೆ ಚಂಪಾ. ಯಾರ ಬಗ್ಗೆ ಹೇಳಿ, ನಾನು ವಿದ್ಯನ ಬಗ್ಗೆ ಹೇಳ್ತಿರೋದು ಅಂತಾರೆ ಅಜ್ಜಿ. ನಾನು ಸಾಯಂಕಾಲ ಫೋನ್ ಮಾಡಿದ್ದೆ ಅಮ್ಮಮ್ಮ, ನಾಳೆ ಮದುವೆಗೆ ಬರ್ತೀಯ ಅಕ್ಕ ಅಂತ ಕೇಳಿದ್ದಕ್ಕೆ ಕಾಲೇಜಲ್ಲಿ ಮುಖ್ಯವಾದ ಕ್ಲಾಸ್ ಇದೆ, ನಾನು ಬರೋಕ್ಕಿಲ್ಲ ಅಂದ್ಲು. ಹಾಗಾಗಿ ವಿದ್ಯಾಕ್ಕ ಮದುವೆಗೆ ಬರೋಕ್ಕಿಲ್ಲ ಅಮ್ಮಮ್ಮ ಅಂತಾಳೆ ಚಂಪಾ. ಅದು ಹೆಂಗಾಯ್ತದೆ, ಇದು ಅವಳ ಹಟ್ಟಿ ಮದುವೆ ಅಲ್ವೇ, ಎಲ್ಲರ ಜೊತೆ ಇದ್ದು ಮದುವೆನ ನಡೆಸ್ಕೊಡೋದು ಅಲ್ವೇ, ಅದು ಬಿಟ್ಟು ಕಾಲೇಜು ಅದು ಇದು ಅಂತ ಹೇಳಿದ್ರೆ ಹೆಂಗೆ, ಹೋಗಿ ಅವಳನ್ನು ಕರ್ಕೊಂಡು ಬಾ ಹೋಗು ಅಂತಾರೆ ಅಜ್ಜಿ. ಚಂಪಾ ಹೋಗಿ ವಿದ್ಯಾನ ಕರ್ಕೊಂಡು ಬರ್ತಾಳೆ. ಬಾ ಅಂತಾರೆ ಅಜ್ಜಿ. ಬರೋಕ್ಕೆ ಹೇಳಿದ್ರಂತಲ್ಲ ಅಮ್ಮಮ್ಮ, ಏನು ವಿಷಯ ಅಂತಾಳೆ ವಿದ್ಯಾ. ಮನೆ ಹಟ್ಟಿಗೆ ಮದುವೆಗೆ ಬಂದಿರೋದು ಬಿಟ್ಟು ಕಾಲೇಜಿಗಿದೆ, ನಾನು ಬರೋಕ್ಕಿಲ್ಲ ಅಂದ್ಯಂತೆ
ಅಂತಾರೆ ಅಜ್ಜಿ. ಹಾಂ ಅಮ್ಮಮ್ಮ, ನನಗೆ ಕಾಲೇಜಲ್ಲಿ ಮುಖ್ಯವಾದ ಪಾಠ ಇದೆ ಅಂತಾಳೆ ವಿದ್ಯಾ. ಏನದು ಮುಖ್ಯವಾದ ಪಾಠ? ಹಟ್ಟಿಲಿ ಮದುವೆ ಇಟ್ಕೊಂಡು ಅದೆಂಥ ಮುಖ್ಯವಾದ ಪಾಠ? ಮದುವೆಗೆ ಬರೋದು ಬಿಟ್ಟು ಕಾಲೇಜಿಗೆ ಹೋಯ್ತೀಯಾ? ನನ್ನ ಮಾತಿಗೆ ಉತ್ತರ ಕೊಡೆ ಅಂತಾರೆ ಅಜ್ಜಿ. ನಾನು ಯಾಕೆ ಮದುವೆಗೆ ಬರಬೇಕು? ನಾನೇನು ತಪ್ಪು ಮಾಡೀವ್ನಿ ಅಮ್ಮಮ್ಮ? ಮದುವೆಗೆ ಬಾ ಅಂತ ಹೇಳ್ತಿದ್ದೀರಲ್ಲ ಅಮ್ಮಮ್ಮ. ನಾನು ಮದುವೆ ಮಾಡೋದು ನನ್ನ ಕರ್ತವ್ಯ, ಅದಕ್ಕೆ ಯಾರೂ ಕರಿಬೇಕಾಗಿಲ್ಲ. ಪತ್ರಿಕೆಯಲ್ಲಿ ಭದ್ರೇಗೌಡ ಅಂತ ಒಬ್ಬರ ಹೆಸರು ಹಾಕ್ಸಿದ್ದೀರಾ ಅಂದ್ಮ್ಯಾಕೆ ನಾನು ಸತ್ತೇ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ಮಾತಾಡಿ ಅಮ್ಮಮ್ಮ. ಇವಾಗ ಕೋರ್ಟಲ್ಲಿ ಕೇಸ್ ನಡೀತಿದೆ ಸರಿ, ಆದರೆ ನಾನು ಈ ಹಟ್ಟಿ ಸೊಸೆ ಅಲ್ವಾ ಅಮ್ಮಮ್ಮ? ಯಾಕಮ್ಮಮ್ಮ ಪತ್ರಿಕೆಯಲ್ಲಿ ಹೆಸರು ಹಾಕಿಲ್ಲ ಅಂತಾಳೆ ವಿದ್ಯಾ. ಅಯ್ಯಯ್ಯೋ ಹಂಗೆಲ್ಲ ಮಾತಾಡಬೇಡ ಕಣಮ್ಮ ಅಂತಾರೆ ಅಜ್ಜಿ. ಊರಿಗೆಲ್ಲ ಪತ್ರಿಕೆ ಕೊಟ್ಟು ನನಗೆ ಮಾತ್ರ ಪತ್ರಿಕೆ ಕೊಡಲಿಲ್ಲ ಅಮ್ಮಮ್ಮ. ಪತ್ರಿಕೆಯಲ್ಲಿ ನನ್ನ ಹೆಸರು ಇಲ್ಲ. ತುಂಬ ಸಂತೋಷ ಅಮ್ಮಮ್ಮ, ನಾನು ಈ ಮದುವೆಗೆ ಬರೋಕ್ಕಿಲ್ಲ ಅಂತ ವಿದ್ಯಾ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದು